ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಟೆಲಿಕಾಂ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ITI ಲಿಮಿಟೆಡ್ ಸ್ಟಾಕ್ ನಿಯರ್ಲಿ 20% ವರೆಗೂ ಇಂಟ್ರಾಡೇ ಸೆಷನ್ ಅಲ್ಲಿ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರು ಅಮೆಂಡ್ಮೆಂಟ್ ಲೈಸೆನ್ಸ್ ಅಗ್ರಿಮೆಂಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಭಾಗವಾಗಿ ಪ್ರೆಸೆಂಟ್ ಇಂಡಿಯನ್ ಟೆಲಿಕಾಂ ಪ್ಲೇಯರ್ಸ್ ಲೈಕ್ ಭಾರತಿ ಏರ್ಟೆಲ್ ಆದ್ರು, ವೋಡಾಫೋನ್ ಐಡಿಯಾ ಅವರು ಫರ್ದರ್ ಆಗಿ ಅವರು ಟೆಲಿಕಾಂ ಎಕ್ವಿಪ್ಮೆಂಟ್ ನ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ಕೊಂಡ್ರೆ ಪ್ರೆಸೆಂಟ್ ಇರೋ ಟೆಲಿಕಾಂ ನೆಟ್ವರ್ಕ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೊಂಡ್ರು ಅದಕ್ಕೆ ಟ್ರಸ್ಟೆಡ್ ಸೋರ್ಸಸ್ ಇಂದಾನೆ ಟೆಲಿಕಾಂ ಎಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡಬೇಕಂತ ಹೇಳಿದ್ದಾರೆ. ಟ್ರಸ್ಟೆಡ್ ಸೋರ್ಸಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಆದ್ರೆ ಚೈನಾನಿಂದ ತಗೋಬೇಡಿ ಅಂತ ಮೆನ್ಷನ್ ಮಾಡಿಲ್ಲ. ಆದ್ರೆ ಟ್ರಸ್ಟೆಡ್ ಸೋರ್ಸಸ್ ಅಲ್ಲಿ ಚೈನೀಸ್ ಮ್ಯಾನುಫ್ಯಾಕ್ಚರ್ ಇಲ್ದಿರೋ ಕಾರಣವಾಗಿ ಲೈಕ್ ಹುವಾವೆ ಆದ್ರು, ZTE ಆದ್ರು, ಈ ತರ ಪ್ಲೇಯರ್ಸ್ ನ ಟ್ರಸ್ಟೆಡ್ ಸೋರ್ಸಸ್ ಆಗಿ ಇಂಡಿಯನ್ ಗವರ್ಮೆಂಟ್ ನೋಡ್ತಾ ಇಲ್ಲ. ಅದರಿಂದ ಇಂಡೈರೆಕ್ಟ್ ಆಗಿ ಚೈನೀಸ್ ಪ್ಲೇಯರ್ಸ್ ಇಂದ ಎಕ್ವಿಪ್ಮೆಂಟ್ ತಗೋಬೇಡಿ ಅನ್ನೋ ತರ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಅವರು ಲೈಸೆನ್ಸ್ ಅಗ್ರಿಮೆಂಟ್ ನ ಅಮೆಂಡ್ ಮಾಡ್ತಾ ಇರೋದ್ರಿಂದ ಇದು ಇಂಡಿಯನ್ ಟೆಲಿಕಾಂ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಗೆ ಅಡ್ವಾಂಟೇಜ್ ಇರುತ್ತಂತ. ಅದರಿಂದ ITI ಸ್ಟಾಕ್ ಇವತ್ತು ಓಪನಿಂಗ್ ಇಂದಾನು ಒಳ್ಳೆ ರ್ಯಾಲಿ ಕಾಣಿಸಿದೆ. ನೆಕ್ಸ್ಟ್ 5G ಸ್ಪೆಕ್ಟ್ರಮ್ ಆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ. ಅದರಲ್ಲಿ ಅದಾನಿ ಡೇಟಾ ನೆಟ್ವರ್ಕ್ಸ್, ರಿಲಯನ್ಸ್ ಜಿಯೋ, ವೋಡಾಫೋನ್ ಐಡಿಯಾ ಅಂಡ್ ಭಾರತಿ ಏರ್ಟೆಲ್ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅನ್ನೋ ತರ ಗವರ್ಮೆಂಟ್ ಇಂದ ಬರ್ತಿರುವಂತ ಈ ಅಪ್ಡೇಟ್ಸ್ ಇಂದ 5G ಸ್ಪೆಕ್ಟ್ರಮ್ ರಿಲೇಟೆಡ್ ಆಗಿ ಬಿಸಿನೆಸ್ ಕೊಡುವಂತ ತೇಜಸ್ ನೆಟ್ವರ್ಕ್ಸ್ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 5% ಹತ್ರ ರ್ಯಾಲಿ ಆಗಿದೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. ತುಂಬಾ ಟೈಮ್ ಬ್ಯಾಕ್ ಇಂದಾನು ಎಸ್ ಬ್ಯಾಂಕ್ ಅವರು JC ಫ್ಲವರ್ಸ್ ಇವರಿಬ್ಬರು ಕಂಬೈನ್ಡ್ ಆಗಿ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿನ ಸ್ಟಾರ್ಟ್ ಮಾಡ್ತಾರ ಅನ್ನೋ ತರ ಅಪ್ಡೇಟ್ಸ್ ಬರ್ತಿದೆ ಅಲ್ವಾ. ಆಕ್ಚುಲ್ ಆಗಿ ಯಾವ್ದಾದ್ರು ಬ್ಯಾಂಕ್ ಬೇರೆ ಪ್ರೈವೇಟ್ ಪ್ಲೇಯರ್ ಜೊತೆ ಕಂಬೈನ್ಡ್ ಆಗಿ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿನ ಸ್ಟಾರ್ಟ್ ಮಾಡಬೇಕಂದ್ರೆ ಆ ಬ್ಯಾಂಕ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿನಲ್ಲಿ 9.9% ಶೇರ್ ತಗೊಳ್ಳೋದಕ್ಕೆ RBI ಪರ್ಮಿಷನ್ ಬೇಕಾಗಿರಲ್ಲ. ಆದ್ರೆ ಎಸ್ ಬ್ಯಾಂಕ್ ಅವರು 20% ಹತ್ರ ಶೇರ್ಸ್ ತಗೋಬೇಕು ಅನ್ಕೊಳ್ಳೋವಾಗ ಇಲ್ಲಿವರೆಗೂ RBI ಪರ್ಮಿಷನ್ ಗೋಸ್ಕರ ಎಸ್ ಬ್ಯಾಂಕ್ ಅವ್ರು ನೋಡ್ತಾ ಇದ್ರಲ್ವಾ. ಆದ್ರೆ ಪ್ರೆಸೆಂಟ್ RBI ಅವರು ಎಸ್ ಬ್ಯಾಂಕ್ ಅವ್ರಿಗೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ 20% ತಗೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ ಅಪ್ಕಮಿಂಗ್ ಡೇಸ್ ನಲ್ಲಿ ಇನ್ ಸ್ವಲ್ಪ ಫರ್ದರ್ ಆಗಿ ಇಶ್ಯೂಸ್ ನ ಕ್ಲಿಯರ್ ಮಾಡ್ಕೊಂತ ಈ ಪ್ರಾಸೆಸ್ ನ ಮುಂದಕ್ಕೆ ತೆಗೆದುಕೊಂಡೋದ್ರೆ ಇಂಡಿಯಾನಲ್ಲಿ ಇಲ್ಲಿವರೆಗೂ ಸಿಂಗಲ್ ಬ್ಯಾಂಕ್ ಈ ತರ ಬರೆದಿರುವಂತ ಸಾಲಗಳು ಇಷ್ಟು ದೊಡ್ಡ ಮೊತ್ತದಲ್ಲಿ ಕ್ಲಿಯರ್ ಮಾಡ್ಕೊಂಡಿರುವಂತ ಬ್ಯಾಂಕ್ ಎಸ್ ಬ್ಯಾಂಕ್ ಆಗತ್ತೆ. ಪ್ರೆಸೆಂಟ್ ಇರುವಂತ ಡೇಟಾ ಪ್ರಕಾರ 48,000 ಕೋಟಿ ವ್ಯಾಲ್ಯೂ ಆಗುವಂತ ಬರೆದಿರುವಂತ ಸಾಲಗಳನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ನ ಎಸ್ ಬ್ಯಾಂಕ್ ಅವರು JC ಫ್ಲವರ್ ಅವರು ಕಂಬೈನ್ಡ್ ಆಗಿ ಆಗ್ತಿರುವಂತ ಎಂಟಿಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದರಲ್ಲಿ 25% ಹತ್ರ ನಿಯರ್ ಟು 12,000 ಕ್ರೋಸ್ ಹತ್ರ ಎಸ್ ಬ್ಯಾಂಕ್ ಅವ್ರಿಗೆ ರಿಕವರಿ ಇರತ್ತೆ ಅನ್ನೋ ತರ ಅಪ್ಡೇಟ್ ಬರ್ತಿದೆ. ಆದ್ರೆ ಆ ರಿಕವರಿ ಎಲ್ಲ ಒನ್ ಟೈಮ್ ಅಲ್ಲಿ ಇರಲ್ಲ. ಆ 12,000 ಕ್ರೋಸ್ ಅಲ್ಲಿ 15% ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಅಂಡ್ ರೆಸ್ಟ್ ಆಫ್ ದ 85% ಓವರ್ ದ ಪೀರಿಯಡ್ ಎಸ್ ಬ್ಯಾಂಕ್ ಅವರಿಗೆ ಸಿಗತ್ತೆ ಅನ್ನೋ ತರ ಇದು ಎಕ್ಸ್ಕ್ಲೂಸಿವ್ ಆಗಿ ಬ್ಲೂಮ್ಬರ್ಗ್ ಅವರು ಪಬ್ಲಿಷ್ ಮಾಡ್ತಿದ್ದಾರೆ. ಇದು ರಿಲೇಟೆಡ್ ಆಗಿ ಎಸ್ ಬ್ಯಾಂಕ್ ಅವರಿಗೆ JC ಫ್ಲವರ್ಸ್ ಅಂಡ್ RBI ಅವರಿಗೆ ಇವರು ಮೇಲ್ ಇಟ್ಟು ಕೇಳಿದಾಗ ಅದರ ರಿಲೇಟೆಡ್ ಆಗಿ ಇನ್ನೂ ಅಫಿಷಿಯಲ್ ಆಗಿ ಆನ್ಸರ್ಸ್ ಬಂದಿಲ್ಲ ಅನ್ನೋ ತರ ಬ್ಲೂಮ್ಬರ್ಗ್ ಅವರು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ NMDC ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 5% ವರೆಗೂ ಡೌನ್ ಆಗಿದೆ. ಇದಕ್ಕೆ ರೀಸನ್ ಇವರು ಪ್ರೊಡ್ಯೂಸ್ ಮಾಡೋ ಐರನ್ ಓರ್ ಲಂಪ್ಸ್ ಅಂಡ್ ಫೈನ್ ರಿಲೇಟೆಡ್ ಆಗಿ ಪ್ರೈಸಸ್ ನ 500 ರೂಪೀಸ್ ಪರ್ ಟನ್ ಹತ್ರ ಕಟ್ ಮಾಡ್ತಾ ಇರೋದು. ಅಂಡ್ ಇದು ಫಸ್ಟ್ ಟೈಮ್ ಏನೂ ಅಲ್ಲ, ಇವರು ಕಟ್ ಮಾಡ್ತಿರೋದು ಏಪ್ರಿಲ್ ಇಂದ ಇಲ್ಲಿವರೆಗೂ ನಿಯರ್ಲಿ 46% ಹತ್ರ ಪ್ರೈಸ್ ನಲ್ಲಿ ಕಟ್ ಮಾಡಿದ್ದಾರೆ ಇವರು. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮೆಟಲ್ಸ್ ರಿಲೇಟೆಡ್ ಆಗಿನೂ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ವಿಧಿಸಿರುವಂತಹ ಎಕ್ಸ್ಪೋರ್ಟ್ ಡ್ಯೂಟಿ ಕಾರಣವಾಗ್ಲೂ ಡಿಮ್ಯಾಂಡ್ ಇಂಪ್ಯಾಕ್ಟ್ ಆಗಿದೆ. ಅದರಿಂದ ಇವರು ಈ ತರ ಕಂಟಿನ್ಯೂಸ್ಲಿ ಕಟ್ಸ್ ತಗೊಂಡ್ಬರ್ಬೇಕಾಗಿದೆ. ಇದು ಮೊದಲನೇದು. ಎರಡನೇದು NMDC ಅವರು ಡಿಮರ್ಜರ್ ಅಪ್ರೂವಲ್ ರಿಲೇಟೆಡ್ ಆಗಿ ಇವರು CPSE ಇಂಡೆಕ್ಸ್ ಇಂದ ಆಚೆ ಬರಬೇಕಾಗತ್ತೆ. CPSE ಇಂಡೆಕ್ಸ್ ನಲ್ಲಿ ಪ್ರೆಸೆಂಟ್ NMDC ಅವರಿಗೆ 5% ಹತ್ರ ವೆಯ್ಟೇಜ್ ಇದೆ. ಸೊ ಹೀಗೆ ಇಂಡೆಕ್ಸ್ ಇಂದ ಇವರು ಆಚೆ ಬರೋದ್ರಿಂದ ಪ್ರೀವಿಯಸ್ಲಿ CPSE ಇಂಡೆಕ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ಲ ಅದು NMDC ನಲ್ಲೂ ಬಂದು ಆಡ್ ಆಗ್ತಾ ಇರತ್ತೆ. ಅದರಿಂದ ಇವರು ಆಚೆ ಬರೋದು ಕಾರಣವಾಗ್ಲಿ ನಿಯರ್ಲಿ $85 to $95 million ಹತ್ರ NMDC ನಲ್ಲಿ ಸೆಲ್ಲಿಂಗ್ ಇರುತ್ತೆ. ಅದೇ ಈ 2 ರೀಸನ್ಸ್ ಇಂದಾನೆ ಇವತ್ತು ನಮಗೆ ಸ್ಟಾಕ್ ಅಲ್ಲಿ ಫಾಲ್ ಕಾಣಿಸಿದೆ. ನೆಕ್ಸ್ಟ್ ಬೋರೋಸಿಲ್ ರೆನ್ಯೂವಬಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಜುಲೈ 14 ಬೋರ್ಡ್ ಸಮಾವೇಶ ಮಾಡಿ ಫಂಡ್ ರೈಸಿಂಗ್ ರಿಲೇಟೆಡ್ ಆಗಿ ಬೋರೋಸಿಲ್ ರೆನ್ಯೂವಬಲ್ ಅವರು ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ MRPL ಪ್ರೆಸೆಂಟ್ ಈ ಕಂಪನಿಯಲ್ಲಿ ಪ್ರಮೋಟರ್ಸ್ 88.58% ಹತ್ರ ಅವರು ಶೇರ್ಸ್ ನ ಹೋಲ್ಡ್ ಮಾಡ್ತಿದ್ದಾರೆ. ಆದ್ರೆ ಸೆಬಿ ರೂಲ್ಸ್ ಪ್ರಕಾರ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 25% ಆದ್ರೆ ಇರಬೇಕು. ಮೀನ್ಸ್ ಪ್ರಮೋಟರ್ಸ್ ಲಿಸ್ಟ್ ಇಂದ ಕಂಪನಿ ಜೊತೆ ಓವರ್ ದ ಪೀರಿಯಡ್ 75 ಆರ್ ಲೆಸ್ ದಾನ್ 75% ಹೋಲ್ಡ್ ಮಾಡಬೇಕಲ್ವಾ. ಅದರಿಂದ ಇವ್ರ ಹತ್ರ ಈಗ ಇರುವಂತ ಎಕ್ಸೆಸಿವ್ ಇರುವಂತ ಪರ್ಸೆಂಟೇಜ್ ಲೈಕ್ ಪ್ರೆಸೆಂಟ್ ಇವ್ರ ಹತ್ರ ಇರುವಂತ 88.58% ಇದೆ ಅಲ್ವಾ. ಅದರಿಂದ ಇವ್ರು ನಿಯರ್ಲಿ 13.58% ನ QIP ಮೂಲಕ ಆದ್ರೂ FPO ಮೂಲಕ ಆದ್ರೂ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಆದ್ರೂ ಕಮ್ಮಿ ಮಾಡ್ಕೋಬೇಕಾಗತ್ತಂತ ಪ್ರಮೋಟರ್ ಜುಲೈ 15 ಬೋರ್ಡ್ ಸಮಾವೇಶ ಮಾಡಿ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್
RVNL ಬಗ್ಗೆ ಮಾತಾಡ್ಕೋಬೇಕು. RVNL ಅವರಿಗೆ NHAI ಇಂದ 4 ಲೈನ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿ 1844 crores ಆರ್ಡರ್ ಸಿಕ್ಕಿರೋ ತರ RVNL ಅವರು ಅಪ್ಡೇಟ್ ಮಾಡ್ತಾ ಇರೋದು. ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟಾಕ್ ಇವತ್ತು ಗೈನ್ ಆಗಿದೆ. ಇದು ಇವ್ರಿಗೆ ಮಾತ್ರ ಬಂದಿರೋ ಆರ್ಡರ್ ಅಲ್ಲ, ಇವ್ರಿಗೂ ಅಂಡ್ SP ಕನ್ಸ್ಟ್ರಕ್ಷನ್ ಅವ್ರಿಗೂ ಇಬ್ಬರಿಗೂ ಕಂಬೈನ್ಡ್ ಆಗಿ ಸಿಕ್ಕಿರೋ ಆರ್ಡರ್. ನೆಕ್ಸ್ಟ್ HFCL ಬಗ್ಗೆ ಮಾತಾಡ್ಕೋಬೇಕು. ಇವ್ರಿಗೆ 59 crores ವ್ಯಾಲ್ಯೂ ಆಗೋ ಆರ್ಡರ್ ಒಂದು ಲೀಡಿಂಗ್ ಪ್ರೈವೇಟ್ ಟೆಲಿಕಾಂ ಆಪರೇಟರ್ ಇಂದ ಬಂದಿರೋ ತರ ಅಂಡ್ ಇದರಲ್ಲಿ ಭಾಗವಾಗಿ ಇವರು ಫೈಬರ್ ಟು ದ ಹೋಮ್ ಅಂಡ್ ಲಾಂಗ್ ಡಿಸ್ಟೆನ್ಸ್ ಫೈಬರ್ ನೆಟ್ವರ್ಕ್ ನ ಬೇರೆ ಬೇರೆ ಸಿಟಿನಲ್ಲಿ ಇವರು ಏರ್ಪಾಟ್ ಮಾಡ್ತಾರಂತ ಇವರು ಮಾಡ್ತಿರೋ ಒಂದು ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಗೈನ್ ಆಗಿದೆ. ನೆಕ್ಸ್ಟ್ ಟ್ರೇಡೆಂಟ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಜೂನ್ ಮಂತ್ ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂಮ್ ನ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಇದು ಕಂಪ್ಯಾರಿಟಿವ್ ಬೇಸಿಸ್ ನಲ್ಲಿ ಇರಲ್ಲ, ಕೇವಲ ಜೂನ್ ಮಂತ್ ಗೆ ಸಂಬಂಧಿಸಿರುವ ಹೋಮ್ ಟೆಕ್ಸ್ಟೈಲ್ ಡಿವಿಷನ್ ಅಂಡ್ ಪೇಪರ್ ಕೆಮಿಕಲ್ ಡಿವಿಷನ್ ಅಲ್ಲಿ ಎಷ್ಟು ಕ್ವಾಂಟಿಟಿನ ಪ್ರೊಡ್ಯೂಸ್ ಮಾಡಿರೋ ತರ ಟ್ರೇಡೆಂಟ್ ಅವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಗೈನ್ ನಜಾರಾ ಅಂಡ್ ಡೆಲ್ಟಾ ಕಾಪ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಸಬ್ಸೈಡ್ ಆಗಿ ಅಗೈನ್ ಸ್ಕ್ರೀನ್ ಮೇಲೆ ಡೆಲ್ಟಾ ಕ್ರಾಪ್ ಅಂಡ್ ನಜಾರಾ ಟೆಕ್ನಾಲಜಿ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂತ 18% GST 28% ಗೆ ರೈಸ್ ಆಗೋದಕ್ಕೆ ಗವರ್ಮೆಂಟ್ ಯೋಚನೆ ಮಾಡ್ತಿರೋ ತರ ಅಗೈನ್ CNBC ಆವಾಜ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಅಪಾರ್ಟ್ ಫ್ರಮ್ ಬಿಸಿನೆಸ್ ಫಂಡಮೆಂಟಲ್ಸ್, ಫ್ಯೂಚರ್ ಗ್ರೋತ್ ಇವೆಲ್ಲ ಸೈಡ್ ಇಟ್ರೆ ಕೇವಲ ಈ GST ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡ್ತಾ ಇದ್ರೆ 28% ಹತ್ರ GST ಜಾಸ್ತಿ ಮಾಡ್ತಾ ಇರೋದು ನಜಾರಾ ಟೆಕ್ನಾಲಜಿ ರಿಲೇಟೆಡ್ ಆಗಿ ಅಷ್ಟೊಂದು ಬಿಗ್ ನೆಗೆಟಿವ್ ಅಂತೂ ಅಲ್ಲ. ಬಿಕಾಸ್ ಇವ್ರು ರಿಲೇಟೆಡ್ ಆಗಿ ಇವ್ರು ಮಾಡ್ತಿರೋಂತ GST ಇಂಪ್ಯಾಕ್ಟ್ ರೆವೆನ್ಯೂ ತುಂಬಾ ಮೈನರ್ ಆಗಿರುತ್ತೆ ನಜಾರಾ ಟೆಕ್ನಾಲಜೀಸ್ ಅವರಿಗೆ. ನೆಕ್ಸ್ಟ್ ಜೊಮೊಟೊ ಒಂದು ಮ್ಯಾನೇಜ್ಮೆಂಟ್ CNBC ಅವರು ಕೊಡ್ತಿರುವಂತ ಇಂಟರ್ವ್ಯೂ ನಲ್ಲಿ ಬಿಸಿನೆಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಮಾಡಿರುವಂತ ಕಮೆಂಟ್ಸ್ ನ ಅಗೇನ್ ರಿಪೀಟ್ ಮಾಡ್ತಾ ಫುಡ್ ಡೆಲಿವರಿ ಬಿಸಿನೆಸ್ ರಿಲೇಟೆಡ್ ಆಗಿ 7 million ಮಂತ್ಲಿ ಟ್ರಾನ್ಸಾಕ್ಷನ್ ಯೂಸರ್ಸ್ ಪ್ರತಿ ಇಯರ್ ಓವರ್ ದ ನೆಕ್ಸ್ಟ್ 10 years ಆಡ್ ಹೋಗ್ತೀವಿ ಅಂತ ಒಂದು ಇಂಪಾರ್ಟೆಂಟ್ ಕೀ ಸ್ಟೇಟ್ಮೆಂಟ್ ಇವರು ಮಾಡ್ತಾ ರೀಸೆಂಟ್ ಆಗಿ ಬ್ಲಿಂಕಿಟ್ ಅಕ್ವಿಸಿಷನ್ ಮಾಡಿದ್ಮೇಲೆ ಮಿಕ್ಕಿರೋ ಕ್ಯಾಶ್ ಪ್ರೆಸೆಂಟ್ ಇವ್ರ ಹತ್ರ ಬುಕ್ಸ್ ಅಲ್ಲಿರೋ ಕ್ಯಾಶ್ ನ ನೆಕ್ಸ್ಟ್ 1 year ನಲ್ಲಿ ಏನ್ ಮಾಡಬೇಕಂತ ಡಿಸೈಡ್ ಮಾಡ್ತೀವಿ ಅನ್ನೋ ಹತ್ರ ಜೊಮೊಟೊ ಫೌಂಡರ್ ಅಂಡ್ CEO ಆಗಿರುವ ದೀಪೇಂದ್ರ ಗೋಯಲ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ.